ಜುಲೈ 20ರ ಸಂಸತ್ ಚಲೋದ ಸಮಯದಲ್ಲಿ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಒಂದು ವಿಡಿಯೋ ಹಂಚಿಕೊಂಡಿದ್ದರು. ಕಲ್ಲುಗಳನ್ನು ತುಂಬಿದ ಲಾರಿಯೊಂದು ಪ್ರತಿಭಟನಾ ಸ್ಥಳದಲ್ಲಿ ನಿಂತಿರುವುದನ್ನು ಅವರು ಆ ವಿಡಿಯೋದಲ್ಲಿ ತೋರಿಸಿದ್ದರು. ಈ ಲಾರಿ ಪೊಲೀಸ್ ಕಾವಲನ್ನು ದಾಟಿ ಹೇಗೆ ಪ್ರತಿಭಟನಾ ಸ್ಥಳಕ್ಕೆ ಬಂತು ಎಂದು ಅವರು ಪ್ರಶ್ನಿಸಿದ್ದರು. ಪ್ರತಿಭಟನಾಕಾರರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸುವುದಕ್ಕೆ ಮತ್ತು ಹಿಂಸೆಯನ್ನು ಪ್ರಚೋದಿಸುವುದಕ್ಕೆ ಹೀಗೆ ಮಾಡಲಾಗಿದೆಯಾ ಎಂದು ಅವರು ಪ್ರಶ್ನಿಸಿದ್ದರು. ಆ ಬಳಿಕ ಈ ಲಾರಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ವಿದ್ಯಾರ್ಥಿ ಪ್ರತಿಭಟನೆಯ ಮಧ್ಯೆ ದುಷ್ಕರ್ಮಿಗಳನ್ನು ನುಗ್ಗಿಸಿ ಕಲ್ಲೆಸೆಯುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಾಗಿದೆ ಎಂಬ ವ್ಯಾಪಕ ಆರೋಪ ಕೇಳಿಬಂದಿತ್ತು. ಇದೀಗ ದೆಹಲಿ ಪೊಲೀಸರು ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಆದರೆ ಸಂಸತ್ ಚಲೋ ಪ್ರತಿಭಟನೆ ನಡೆಯುವ ದಾರಿಯಲ್ಲಿ ಕಲ್ಲುಗಳನ್ನು ಹೊತ್ತ ಲಾರಿಯನ್ನು ನಿಲ್ಲಿಸಿರುವುದು ಅನುಮಾನಕ್ಕಂತೂ ಕಾರಣವಾಗಿದೆ. ಅಭಿಜಿತ್ ದೀಪ್ಗೆ ವಿಡಿಯೋ ಹಂಚಿಕೊಳ್ಳುವವರೆಗೆ ಅದು ಅಲ್ಲಿಯೇ ಇತ್ತು. ಜುಲೈ 20ರಂದೇ ಅವರು ವಿಡಿಯೋ ಹಂಚಿಕೊಂಡಿದ್ದರು. ಜುಲೈ 20ರಂದೇ ಪಾರ್ಲಿಮೆಂಟ್ ಚಲೋ ಪ್ರತಿಭಟನೆ ನಡೆದಿತ್ತು. ದೀಪ್ಗೆ ವಿಡಿಯೋ ಹಂಚಿಕೊಂಡ ಬಳಿಕ ಲಾರಿಯನ್ನು ಅಲ್ಲಿಂದ ಬೇರೆಡೆಗೆ ಸಾಗಿಸಲಾಗಿದೆ ಎಂಬುದು ಪೊಲೀಸ್ ವರದಿಯಿಂದ ತಿಳಿಯುತ್ತದೆ. ಹಾಗಿದ್ದರೆ ಇಷ್ಟೊಂದು ದೊಡ್ಡ ಪ್ರತಿಭಟನೆಯ ಸಮಯದಲ್ಲೂ ಪೊಲೀಸರಿಗೆ ಕಲ್ಲು ತುಂಬಿದ ಲಾರಿಯ ಬಗ್ಗೆ ಯಾಕೆ ಎಚ್ಚರ ಇರಲಿಲ್ಲ ಎಂಬ ಪ್ರಶ್ನೆ ಉಂಟಾಗಿದೆ. ಇದು ಉದ್ದೇಶಪೂರ್ವಕವಾಗಿ ನಿಲ್ಲಿಸಲಾಗಿದೆ ಎಂಬ ದೀಪ್ಗೆ ಆರೋಪಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಆದರೆ ಇದೀಗ ಪೊಲೀಸರು ಆ ಆರೋಪವನ್ನು ನಿರಾಕರಿಸಿ ಅದರ ವಿಸ್ತೃತ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.